ಎಲ್ರಿಗೂ ನಮಸ್ಕಾರ. ಕುಕ್ ವಿತ್ ಪ್ರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಈ ಹಾಗಲಕಾಯಿ ಮತ್ತು ಈರುಳ್ಳಿ ಹಾಕಿ ಒಂದು ಸಬ್ಜಿ ಮಾಡ್ತಾಯಿದ್ದೀನಿ. ಹಿಂದಿನಲ್ಲಿ ಇದಕ್ಕೆ ಕರೇಲಾ ಪ್ಯಾಸ್ ಸಬ್ಜಿ ಅಂತಾರೆ. ತುಂಬಾ ಇದು ಟೇಸ್ಟಿಯಾಗಿರುತ್ತೆ. ಇದು ಚಪಾತಿ ರೋಟಿ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ತುಂಬಾ ಸೂಪರಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಏನು ಮಾಡಬೇಕಂದ್ರೆ ಈ ಹಾಗಲಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ರೀತಿ ರೌಂಡಾಗಿ ಸ್ಲೈಸ್ ಮಾಡ್ಕೋಬೇಕು, ತೆಳ್ಳಗೆ ಮಾಡ್ಕೋಬೇಕು. ಎಷ್ಟು ನಿಮ್ಮ ತೆಳ್ಳಗೆ ಮಾಡೋಕ್ಕಾಗತ್ತೋ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲನೂ ಹಿಂಗೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲನೂ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಟ್ ಮಾಡಿದಾದಮೇಲೆ ಇದ್ರದ್ದು ಬೀಜ ಏನಿಲ್ಲ, ಇದಕ್ಕೆ ಬೀಜ ಏನಾದರೂ ಇದ್ದರೆ ಇದು ಈ ರೀತಿ ತಕ್ಕೋಬೋದು. ಮಿಡ್ಲಿಂದ ಈ ರೀತಿ ತಕ್ಕೋಬೋದು. ಬೀಜ ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ತಕ್ಕೋಬೇಕು. ಆಮೇಲೆ ಇದು ಕಟ್ ಮಾಡಿದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇದರಲ್ಲಿ ಒಂದು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆಲ್ಲ ನಾನು ಇದಕ್ಕೆ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಅಂದರೆ ಇದ್ರದ್ದು ಸ್ವಲ್ಪ ಕಹಿ ಅಂಶ ಹೋಗಬೇಕು ಅಂತ ಉಪ್ಪು ಹಾಕ್ಕೊಳ್ಳೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಹೀಗೆ ಇಡಬೇಕು. ಇದು ಮಿಕ್ಸ್ ಮಾಡಿ ಇಡಬೇಕು. ಅವಾಗೇನಾಗುತ್ತೆ, ಇದರದ್ದು ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಈ ಕಹಿ ಅಂಶ ಸ್ವಲ್ಪ ಹೋಗುತ್ತೆ. ಅದಕ್ಕೆ ಅದು 10 ನಿಮಿಷ ನಾನೇನು ಉಪ್ಪು ಹಾಕ್ಕೊಂಡಿಟ್ಟಿದ್ದೀನಿ ರೆಸ್ಟಿಗೆ. ಅಷ್ಟರವರೆಗೂ ಇದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ನಾನು 2 ಹಾಕ್ಕೊಂಡಿದ್ದೀನಿ. 2 ಅಂದರೆ ಒಂದು ಫುಲ್ ಇದೆ, ಒಂದು ಹಾಫ್ ಇದೆ, 1.5 ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಉದ್ದುದ್ದದಾಗಿ ಕಟ್ ಮಾಡ್ಕೋಬೇಕಂದ್ರೆ ಸ್ಲೈಸ್ ಮಾಡ್ಕೋಬೇಕು. ಹಿಂಗೆ ಉದ್ದುದ್ದ ಸ್ಲೈಸ್ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಒಂದು ಈರುಳ್ಳಿ ಎಕ್ಸ್ಟ್ರಾ ಹಾಕ್ಕೋಬೋದು. ಬಟ್ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದಕ್ಕೆ. ನೋಡಿ, ಇದೆಲ್ಲ ನಾವು ಹಿಂಡ್ಬಿಟ್ಟು ಇದು ಮಾಡಬೇಕು. ಇವಾಗ ವಾಶ್ ಮಾಡ್ಕೋಬೇಕು. ನೋಡಿ, ಇವಾಗ ಇದು ನಾನು ಚೆನ್ನಾಗಿ ಒಂದು 3 ಸಲ ನೀರು ಹಾಕ್ಕೊಂಡು ವಾಶ್ ಮಾಡಿದ್ದೀನಿ. ಯಾಕಂದರೆ ಉಪ್ಪು ಹಾಕಿದ್ದೆ. ಸೊ ಆ ಉಪ್ಪಿನ ಅಂಶ ಹೋಗಬೇಕು, ಆಮೇಲೆ ಈ ಕಹಿ ಅಂಶನೂ ಹೋಗಬೇಕು ಅಂತ ನಾನು 3 ಸತಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ನಾನು ಇಟ್ಟಿದ್ದೀನಿ, ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಹಾಕ್ಕೋಬೋದು. ನಾನು ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಚಿಕ್ಕದು ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ ಚಕ್ಕೆ. ಆಮೇಲೆ ಇದಕ್ಕೆ ನೋಡಿ, ಇದೊಂದು 2 ಲವಂಗ ಹಾಕಿದ್ದೀನಿ. ಚಕ್ಕೆ ಲವಂಗ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇದು ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪನೇ ಸಾಕು. ನೋಡಿ, ಹಾಕಿದಾಗಿದೆ. ಇದಕ್ಕೆ ಇವಾಗ ನಾವು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಇದು ಹಾಕ್ಕೋಬೇಕು. ಹಾಕ್ಕೊಂಡು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ ಎಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ನಾವೇನು ಹಾಗಲಕಾಯಿ ಇಟ್ಟಿದ್ವಲ್ಲ ಕ್ಲೀನ್ ಮಾಡಿಕೊಂಡು ಅದು ಇದಕ್ಕೆ ಹಾಕ್ಕೋಬೇಕು.
ಹಾಕ್ಕೊಂಡ್ಮೇಲೆ ಒಂದು 2 ನಿಮಿಷ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳಿ. ಇದು ಇವಾಗ 10 ನಿಮಿಷ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಯಾಕಂದರೆ ಇದು ಕಹಿ ಅಲ್ವಾ, ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಇಷ್ಟು ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಸ್ವೀಟಿಶ್ ಬರಬೇಕು ಅಂತ. ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಅಂದರೆ ಆಮ್ಚೂರು ಪೌಡ್ರ್ ಇದ್ದರೆ ಆಮ್ಚೂರು ಪೌಡ್ರ್ ಹಾಕ್ಕೋಬೋದು, ಬಟ್ ಆದರೆ ಆಮ್ಚೂರು ಪೌಡ್ರ್ ಇರಲಿಲ್ಲ, ಸೊ ಅದಕ್ಕೆ ನಾನು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇದು ಇವಾಗ ಆಗಿದೆ. ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಂಡು ಕುದಿಸ್ಕೊಂಡು ಆಫ್ ಮಾಡಿ ಗ್ಯಾಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇದು ಇವಾಗ ಆಗಿದೆ. ನಿಮಗೆ ಗ್ರೇವಿ ಎಷ್ಟು ಬೇಕು ಅಂದರೆ, ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು. ಡ್ರೈ ಬೇಕಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಂದು ಇಷ್ಟಿದೆ. ನೋಡಿ ಇದು ಇವಾಗ ಆಗಿದೆ. ಇದು ಚಪಾತಿಗೆ, ರೋಟಿಗೆ ಅಥವಾ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ.